ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ, ಈಗೊಂದು ಜೋಡಿ ಹನಿಮೂನ್ ಮುಗಿಸ್ಕೊಂಡು ಬಂದಿದೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅವ್ರಿಗೂ ಹೂ ಮುಡಿಸೋ ಶಾಸ್ತ್ರ ನಡೆಯಲಿದೆ ಅಲ್ವಾ ಪ್ರಿಯಾ? ನಾಚಿಕೆ ನೋಡು ಹುಡುಗಂಗೆ. ಒಟ್ನಲ್ಲಿ ನಮ್ಮ ಮನೆಗೆ ಜೂನಿಯರ್ಸ್ ಬರೋ ಕಾಲ ಶುರು ಆಯ್ತು. ಮಕ್ಕಳಿರಲವ್ವ ಮನೆ ತುಂಬಾ, ಮಕ್ಕಳಿರಲವ್ವ ಮನೆ ತುಂಬಾ ಈ ಮನೆಯ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಸೇವಂತಿ, ಶಾಸ್ತ್ರ ಶುರು ಮಾಡು. ಸರಿ ಅಜ್ಜಿ. ಪ್ರಿಯಾ, ಬಾ. ಯಶೋದ, ಬಾ. ಕಲ್ಪನಾ, ಅತ್ತೆ, ನೀನ್ ಬಾ. ಹಾ. ಒಳ್ಳೇದಾಗ್ಲಿ. ಅಮ್ಮೋ, ಸೇವಂತಿ, ಸೇವಂತಿ ನಿಂತ್ಕೊಮ್ಮ. ಸೇವಂತಿ, ಸೇವಂತಿ, ಸೇವಂತಿ. ಪಾಪ, ಅವಳಿಗೆ ಶಾಸ್ತ್ರ ಮಾಡಿದ್ನು ನೆನಪಾಗಿರ್ಬೇಕು. ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋಗಿದ್ದಾಳೆ.
ಪರವಾಗಿಲ್ಲ. ನನ್ನ ಮೊಮ್ಮಗ ಹೋಗಿದ್ದಾನಲ್ವಾ, ಅವಳಿಗೆ ಸಮಾಧಾನ ಮಾಡ್ತಾನೆ. ನೀವ್ಯಾರೂ ಬೇಜಾರು ಮಾಡ್ಕೋಬೇಡಿ. ಹಾ, ಸೇವಂತಿ ಹತ್ಕೊಂಡು ಹೋದ್ಲು. ಈ ವಿಷಯ ನಾ ಯಪ್ಪನ್ಗೆ ಹೇಳಿದ್ರೆ ನೋಟಿನ ಕಂತೆ ಸಿಗುತ್ತೆ. ಹಲೋ ಸರ್, ಪ್ರಿಯಾ ಮನೆಗ್ ಬಂದ್ಲು. ಸೇವಂತಿ ಹೇಗಿದ್ದಾಳೆ? ಖುಷಿಯಾಗಿದ್ದಾಳೆ ತಾನೆ? ಇಲ್ಲ ಸರ್, ಅವಳು ಅಳ್ತಾ ಹೋದ್ಲು. ಯಾಕೆ, ಏನಾಯ್ತು? ಯಾರು ಏನಂದ್ರು ಅವಳಿಗೆ? ಪ್ರಿಯ ಮತ್ತೆ ಕಿರಿಕಿರಿ ಕೊಟ್ಲ ಅವಳಿಗೆ? ಅಯ್ಯೋ ಇಲ್ಲ ಸರ್, ನಮ್ಮ ಮನೇಲಿ ಪೂಜಾ ಅಂತ ಕಿರಿ ಸೊಸೆ ಇದ್ದಾಳಲ್ಲ, ಅವಳು ಬಸ್ರಿ. ಅವಳಿಗೆ ಹೂ ಮುಡ್ಸೋ ಶಾಸ್ತ್ರ ನಡೀತಿತ್ತು. ಅವಳು ಇಷ್ಟೊತ್ತು ಖುಷಿಯಾಗೇ ಇದ್ಲು. ಈಗ ತಾನೇ ಕಣ್ ತುಂಬಿಕೊಂಡು ಸೇವಂತಿ ಹೊರಟೋದ್ಲು. ಮೋಸ್ಟ್ಲಿ ಅವಳಿಗೂ ಹೂವಿನ ಶಾಸ್ತ್ರ ಮಾಡ್ಸಿದ್ವಲ್ಲ, ಅದು ನೆನಪಾಗಿರ್ಬೇಕು ಅಂತ ಅನ್ಸುತ್ತೆ. ಅವಳು ಮಗು ಇದ್ದಿದ್ರೆ ಅವಳು ಖುಷಿ ಪಟ್ಟಿರೋಳು. ಮಗು ಕಳ್ಕೊಂಡ್ಬಿಟ್ಟಿದಾಳಲ್ವಾ, ದುಃಖ ಆಗಿದೆ ಅಂತ ಅನ್ಸುತ್ತೆ. ಪ್ರಿಯ ಜೊತೆ ಪ್ಲಾನ್ ಮಾಡಿ ನನ್ನ ಮಗಳ ಕುಡಿನ ನಾನೇ ಸಾಯಿಸ್ಬಿಟ್ಟೆ. ನನಗೆ ನನ್ನ ಮಗಳ ಕಂಡ್ರೆ ಎಷ್ಟು ಆಸೆನೋ, ಅವಳಿಗೂ ಅವಳ ಮಗು ಕಂಡ್ರೆ ಅಷ್ಟೇ ಆಸೆ ಇರುತ್ತಲ್ವಾ. ಅರ್ಥ ಮಾಡ್ಕೊಳ್ದೆ ಪ್ರಿಯ ಜೊತೆ ಸಾಥ್ ಕೊಟ್ಟಿ ಅಂತ ಅನಾಹುತ ಮಾಡ್ಬಿಟ್ಟೆ ನಾನು.